ವೆಲ್ಕಮ್ ಟು ಮಾರ್ಗದ ಕ್ಲಾಸಸ್. ಕೆಲಸ ಮತ್ತು ಶಕ್ತಿ ಪಾಠದ ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಕೆಲಸ ಅಥವಾ ಶಕ್ತಿಯ SI ಏಕಮಾನ, ಅಂತಾರಾಷ್ಟ್ರೀಯ ಏಕಮಾನವನ್ನ ಕೇಳ್ತಾ ಇದ್ದಾರೆ. ಕೆಲಸ ಅಥವಾ ಶಕ್ತಿಯ ಏಕಮಾನ. ಆಪ್ಷನ್ ಎ ವ್ಯಾಟ್. ವ್ಯಾಟ್ ಅನ್ನುವಂಥದ್ದು ಯಾವುದರ ಏಕಮಾನವಾಗಿದೆ? ಸಾಮರ್ಥ್ಯದ ಏಕಮಾನ. ಸಾಮರ್ಥ್ಯವನ್ನ ಕಲಿತಿದ್ದೀರಿ ನೀವು ಅಲ್ವಾ? ಸಾಮರ್ಥ್ಯವನ್ನ ಕಲಿತಿದ್ದೀರಿ, ಅದನ್ನ ತಿಳ್ಕೊಳ್ಳೋ ಸಾಮರ್ಥ್ಯನೂ ನಿಮ್ಗಿದೆ. ಸಾಮರ್ಥ್ಯದ ಏಕಮಾನ ವ್ಯಾಟ್. ಆಪ್ಷನ್ ಬಿ ನ್ಯೂಟನ್. ನ್ಯೂಟನ್ ಯಾವುದರ ಏಕಮಾನ? ಬಲ. ಬಲ ಅಂದ್ರೆ ಏನು ವಿಜ್ಞಾನದಲ್ಲಿ? ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನ ಬಲ ಅಂತ ಹೇಳ್ತೀವಿ. ಅದನ್ನ ನಾವು ನ್ಯೂಟನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಂ. ಓಂ ಯಾವುದರ ಏಕಮಾನ? ನೀವಿನ್ನು ಕಲ್ತಿಲ್ಲ ಇದನ್ನ. ಇದು ರೋಧದ ಏಕಮಾನ. ರೋಧ ಅಂದ್ರೆ ಏನು 10ನೇ ಕ್ಲಾಸಲ್ಲಿ ನೀವು ಕಲಿತೀರಿ. ಆಪ್ಷನ್ ಡಿ ಜೂಲ್. ಹೌದು, ಜೂಲ್ ಏನಿದೆ? ಕೆಲಸ, ಶಕ್ತಿ ಅಥವಾ ಉಷ್ಣ ಶಕ್ತಿ, ಅದರ SI ಏಕಮಾನವನ್ನ ಜೂಲ್ ಅಂತ ಕರಿತೀವಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಜೂಲ್. ಕೆಲಸ ಅಂದ್ರೆ ಏನು ಹಾಗಿದ್ರೆ? ಕೆಲಸ ಅಂದ್ರೆ ನಾವು ವೈಜ್ಞಾನಿಕವಾಗಿ ಕೆಲಸ ಅಂದ್ರೆ ಏನ್ ಹೇಳ್ತೀವಿ? ನಾನಿವತ್ತು ಫುಲ್ ಆಫೀಸಲ್ಲಿ ಕೆಲಸ ಮಾಡಿ ಬಂದೆ. ನಾನು ಪಕ್ಕದ ಮನೆಗೆ ಹೋಗಿದ್ದೆ, ಅವ್ರ ಮನೇಲಿ ಬರ್ಡೇ ಇತ್ತು, ಫುಲ್ ಅವ್ರಿಗೆ ಕೆಲಸದಲ್ಲಿ ಹೆಲ್ಪ್ ಮಾಡಿದೆ. ನೀವು ಮಾಡಿದ ಎಲ್ಲದನ್ನ ನಾವು ವೈಜ್ಞಾನಿಕವಾಗಿ ಕೆಲಸ ಅಂತ ಹೇಳೋದಿಲ್ಲ. ಕೆಲಸ ಅಂದ್ರೆ ಏನು ಹಾಗಿದ್ರೆ? ನೀವು ಯಾವುದೇ ವಸ್ತುವಿನ ಮೇಲೆ ಬಲವನ್ನ ಪ್ರಯೋಗ ಮಾಡಿ ಅದು ಡಿಸ್ಪ್ಲೇಸ್ ಆದ್ರೆ, ಅದರಲ್ಲಿ ಸ್ಥಾನಾಂತರಗೊಂಡ್ರೆ ಅದನ್ನ ನಾವು ಕೆಲಸ ಅಂತ ಕರಿಬಹುದು ವೈಜ್ಞಾನಿಕವಾಗಿ. ಥ್ಯಾಂಕ್ ಯು.